ಸದ್ಯದ ಟ್ರೆಂಡ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ವಿವರಿಸ್ತಾ ಇದ್ರು. ಯಾವೆಲ್ಲ ಕ್ಷೇತ್ರಗಳಲ್ಲಿ 500, 300, 600 ಈ ರೀತಿಯಾದಂತಹ ಮತಗಳ ಅಂತರ ಇದೆ ಅಂತ ಹೇಳಿ. ಏನ್ ಹೇಳ್ತೀರಿ ಸರ್? ಈಗ ನೋಡ್ತಾ ಇರುವಂತಹ ಈ ನಂಬರ್ಸೇ ರಿಸಲ್ಟ್ ಕನ್ವರ್ಟ್ ಆಗುತ್ತೆ ಅಥವಾ ಎಡ್ಜ್ ನಲ್ಲಿ ಬಿಜೆಪಿ ಗೆಲುವನ್ನ ದಾಖಲು ಮಾಡುವಂತಹ ಸಾಧ್ಯತೆ ಇದೆಯಾ ಅಥವಾ ಕಂಪ್ಲೀಟ್ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ? ಡೆಫಿನೆಟ್ಲಿ ನಾವು ಹೆಚ್ಚು ಕಮ್ಮಿ ಬೆಳಗ್ಗೆಯಿಂದ ಲೈವಲ್ಲಿ ಇದ್ದೀವಿ, ಈ ಸಂಖ್ಯೆ ನೋಡ್ತಾ ಇದ್ದೀವಿ. ಒಟ್ಟು ಈ ಟ್ರೆಂಡ್ ನೋಡಿದಂಥ ಸಂದರ್ಭದಲ್ಲಿ ಬಿಜೆಪಿ ಗ್ರಾಫ್ ನೋಡಿದ್ರೆ ನೀವು ಅದು ಏರ್ತಾನೆ ಇದೆ ಹೊರತು ಕಮ್ಮಿ ಆಗಿಲ್ಲ. ನೀವು ಹೆಚ್ಚು ಕಮ್ಮಿ ಆಗ್ಲಿಂದ 45, 44, 43 ಈ ಸಂಖ್ಯೆನೇ ನೋಡ್ತಾ ಇದ್ದೀವಿ. ಆ ಗ್ರಾಫ್ ಎಲ್ಲೂ ಕೂಡ ಆ ಗ್ರಾಫ್ ಕೆಳಗಡೆ ಬಂದಿಲ್ಲ, ಅದು ಮೇಲಕ್ಕೆ ಹೋಗ್ತಾ ಇದೆ. ಹಾಗಾಗಿ ನನ್ಗನ್ಸೋದು ಡೆಲ್ಲಿಯ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವಿನೊಂದಿಗೆ ಸರ್ಕಾರವನ್ನು ಅಲ್ಲಿ ಮಾಡುತ್ತೆ. ಅದಕ್ಕೆ ಕಾರಣಗಳು ಹಲವಾರಿದೆ. ನಾವು ಆಗಲೇ ಬಹಳಷ್ಟು ಚರ್ಚೆ ಮಾಡಿದ್ದೀವಿ. ಒಂದು ಕ್ರೈಮ್ ರೇಟ್ಸ್ ಇರ್ಬೋದು, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. ಕ್ರೈಮ್ ರೇಟ್ಸ್ ಡೆಲ್ಲಿನಲ್ಲಿ ಇವತ್ತು ಬೆಂಗಳೂರು ಅಂದರೆ ಸೇಫ್ ಸಿಟಿ ಅಂತೇಳಿ ನಾವು ಹೇಳ್ತೀವಿ. ಹಾಗಾಗಿ ಡೆಲ್ಲಿನಲ್ಲಿ ಕ್ರೈಮ್ ರೇಟ್ಸ್ ನೋಡಿದಂಥ ಸಂದರ್ಭದಲ್ಲಿ ಬಹಳ ಮುಂಚೂಣಿಯಲ್ಲಿದೆ. ಎಲ್ಲೋ ಒಂದು ಕಡೆ ಅಲ್ಲಿನ ಆಗಾಗಲೇ ಹೇಳಿದಂತೆ ವುಮೆನ್ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಕಡೆ ವಾಲಿದ್ದಾರೆ ಅಂತಂದರೆ ಅದಕ್ಕೆ ಎಲ್ಲೋ ಒಂದು ಕಡೆ ವುಮೆನ್ ಸೇಫ್ಟಿ ವಿಷಯ ಬಂದಾಗ ಆಪ್ನ ಸರ್ಕಾರ ಏನು ನುಡಿದಿತ್ತು ಅದರ ವ್ಯತಿರಿಕ್ತವಾಗಿ ನಡೆದಿದೆ. ಹಾಗಾಗಿ ಅಲ್ಲಿಯ ವುಮೆನ್ಸ್ ಕೂಡ ಬಿ ಜೆ ಪಿಯ ಫೇವರ್ ಆಗಿ ಈ ಬಾರಿ ವೋಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇನ್ನು ಕ್ರೈಮ್ ರೇಟ್ಸ್ ಇರ್ಬೋದು, ಪೊಲ್ಯೂಷನ್ ಇರ್ಬೋದು, ಯಮುನಾ ನದಿಯ ವಿಷಯ ಬಂದಂಥ ಸಂದರ್ಭದಲ್ಲಿ ಆಪ್ ನಡೆದುಕೊಂಡಂಥ ರೀತಿ ಇರ್ಬೋದು, ಕೇವಲ ಫ್ರೀ ಬೀಸ್ ಮಾತ್ರ ನಾವು ಇಟ್ಕೊಂಡು ನಾವು ಸರ್ಕಾರ ಮಾಡ್ಬೋದು ಅಥವಾ ಮತ್ತೆ ಚುನಾವಣೆಗೆ ಹೋಗಿ ನಾವು ಗೆಲ್ಬೋದು ಅಂದ್ಕೊಂಡಂಥ ಒಂದು ಏನಿದೆ ಇತ್ತು, ಅದು ಎಲ್ಲೊಂದು ಕಡೆ ಕೇವಲ ಫ್ರೀ ಬೀಸ್ ಸಾಕಾಗಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಇವತ್ತು ಡೆಲ್ಲಿಯ ಜನಗಳು ಕೇವಲ ಡೆಲ್ಲಿಗಲ್ಲ ಹೊರತಾಗಿ ಬೇರೆ ರಾಜ್ಯಗಳಿಗೂ ಕೂಡ ಒಂದು ಮೆಸೇಜನ್ನು ಕೊಡುವಂಥ ಪ್ರಯತ್ನವನ್ನು ಅಲ್ಲಿಯ ಡೆಲ್ಲಿಯ ಜನ ಮಾಡಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ರಿಸಲ್ಟ್ಸ್ ಕ್ಲಿಯರ್ ಇಂಡಿಕೇಟಿವ್ ಇದೆ. ಬಹುಶಃ ಬಿ ಜೆ ಪಿ ಅಲ್ಲಿ ಅಧಿಕಾರಕ್ಕೆ ಬರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನೀವು ಎಲ್ಲೋ ಬೆಳಗ್ಗೆಯಿಂದ ಇಲ್ಲಿವರೆಗೂ ಟ್ರೆಂಡ್ಸ್ ನೋಡಿದ್ರೆ ಎಲ್ಲೂ ಒಂದು ಸಂಖ್ಯೆ 1-2 ಸಂಖ್ಯೆಯನ್ನು ಕೂಡ ಕಮ್ಮಿ ಆಗಿಲ್ಲ. ಆ ಮಾರ್ಜಿನ್ ಕಡಿಮೆ ಇರ್ಬೋದು, ಆ ಲೀಡ್ ಮಾರ್ಜಿನ್ ಕಮ್ಮಿ ಇರ್ಬೋದು, ಆದರೆ ಅದು ಏರುಗತಿಯಲ್ಲೇ ಸಾಗ್ತಾ ಇದೆ. ಬಿ ಜೆ ಪಿ ಬರುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ರೈಟ್. ಬಸವರಾಜ್ ಸರ್, ನೀವಾಗಲೇ ಹೇಳ್ತಾ ಇದ್ರಿ ಸ್ಲೋ ಆ್ಯಂಡ್ ಸ್ಟೀಡಿ ವಿನ್ಸ್ ದಿ ರೇಸ್ ಅಂತ ಹೇಳಿ. ಈಗಲೂ ಅದೇ ವಿಶ್ವಾಸ ಇದೆಯಾ ಬಸವರಾಜ್ ಸರ್ ಅಲ್ಲಿ? ಅದು ನನ್ನ ವಿಶ್ವಾಸ ಅಷ್ಟೇ ಅಲ್ಲ, ನಂಬರ್ಸು ಹೇಳ್ತಾ ಇರೋದು. ನೀವು ಶುರುವಿಂದ ಆಗಲೇ ವೋಟ್ ಪರ್ಸೆಂಟೇಜ್ ಮಾತಾಡ್ತಾ ಇದ್ರಿ. ನಾವು 9 ಗಂಟೆಗೆ ನಾವು ನೋಡಿದಾಗ ಬಿ ಜೆ ಪಿಗೆ 51% ಇತ್ತು, ಅದು 49 ಆಯಿತು, 48 ಆಯಿತು, 47 ಆಯಿತು, ಈಗ 46.8%ಗೆ ಬಂದಿದೆ. ಅದೇ ರೀತಿ ನೀವು ಆಮ್ ಆದ್ಮಿ ಪಾರ್ಟಿ ನೋಡೋದಾದರೆ 39%ಇಂದ ಶುರುವಾಗಿ ಈಗ ಅದು 43.3%ಗೆ ಬಂದಿದೆ. ಅಂದರೆ ವೋಟ್ ಕೌಂಟ್ ಆಗ್ತಾ ಹೋದಂಗೆ ಬಿ ಜೆ ಪಿಯ ವೋಟ್ ಶೇರ್ ಕಮ್ಮಿ ಆಗ್ತಾ ಇದೆ, ಆಮ್ ಆದ್ಮಿ ಪಾರ್ಟಿಯ ವೋಟ್ ಶೇರ್ ಜಾಸ್ತಿ ಆಗ್ತಾ ಇದೆ. ರೈಟ್. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನೀವೇನು ಈ ಲೋ ಮಾರ್ಜಿನ್ ಸೀಟ್ಸ್ ಇದ್ದಾವೆ ಅದು ಇದರ ಮುಖಾಂತರನೇ ಕನ್ವರ್ಟ್ ಆಗಿ ಇಟ್ ವಿಲ್ ಶಿಫ್ಟ್ ಫ್ರಮ್ ಒನ್ ಪಾರ್ಟಿ ಟು ದ ಅದರ್. ಅದು ಹೀಗೆ ಆಗಬೇಕು ಅಂತಿಲ್ಲ. ಅದಕ್ಕೆ ನಾನು ಹೇಳಿದೆ ಒನ್ ಪಾರ್ಟಿ ಟು ಮಾರ್ಜಿನ್ ಜಾಸ್ತಿ ಆಬ್ವಿಯಸ್ಲಿ. ಸೊ ನನ್ನ ಪಾರ್ಟಿಯಿಂದ ನಾನು ಐ ಆಮ್ ಪಾಸಿಟಿವ್ ದಟ್ ಅದು ಇತ್ತಾಗಲೇ ಶಿಫ್ಟ್ ಆಗುತ್ತೆ ಅಂತ ಆಗದೇ ಇರ್ಬೋದು. ಆದರೆ ಸದ್ಯಕ್ಕಿರೋ ಟ್ರೆಂಡ್ ನೋಡಿದ್ರೆ, ಯಾಕಂದರೆ ವೋಟ್ ಶೇರ್ ಇಟ್ ಇಸ್ ನಾಟ್ ಲೈಕ್ ಬಿ ಜೆ ಪಿ ಎಲ್ಲೋ ಒಂದು ಮಧ್ಯ ಬಂದು ಸ್ವಲ್ಪ ಅದು ಜಾಸ್ತಿ ಆಯಿತು ನಮ್ದು ಕಮ್ಮಿ ಆಯಿತು ಅಂತ ಇಲ್ಲ. ವೋಟ್ ಶೇರ್ ಪಾರ್ಟಲ್ಲಿ ನಾವು ನೋಡ್ತಾ ಹೋದಾಗೆ ಅದು ಕಂಟಿನ್ಯೂಸ್ಲಿ ಡಿಕ್ಲೈನಲ್ಲಿದೆ, ಆಮ್ ಆದ್ಮಿ ಪಾರ್ಟಿದು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಆ ಕಮ್ಮಿ ಮಾರ್ಜಿನ್ ಇರೋ ಸೀಟ್ಗಳು ಆಮ್ ಆದ್ಮಿ ಪಾರ್ಟಿ ಕಡೆಗೆ ಶಿಫ್ಟ್ ಆಗೋ ಚಾನ್ಸು ತುಂಬ ಇದೆ ಅಂತ ನಮ್ಮ ನಂಬಿಕೆ ಈ ಮಟ್ಟದಲ್ಲಿ. ಆ್ಯಂಡ್ ಆಲ್ಸೋ ನಾವು ಕೌಂಟಿಂಗ್ ನೋಡಿದ್ರೆ ಹಲವಾರು ಜಾಗದಲ್ಲಿ ಇನ್ನು 3, 4, 5 ರೌಂಡ್ ಕೌಂಟಿಂಗ್ ಆಗಿದೆ. ಸೊ ಸುಮಾರು ಇನ್ನೂ 8, 10, 12 ಕೌಂಟಿಂಗ್ ಇನ್ನೂ ಬಾಕಿ ಇದೆ. ಸೊ ಇದೇ ಡಿಕ್ಲೈನ್ ಆಫ್ ದ್ಯಾಟ್ ವೋಟ್ ಶೇರ್ ಆರ್ ಇಷ್ಟೇ ವೋಟ್ ಶೇರ್ ಅಡ್ಜಸ್ಟ್ಮೆಂಟ್ ಆಗ್ತಾ ಹೋದರೆ ಪ್ರತಿಯೊಂದು ರೌಂಡಲ್ಲಿ ಒಂದು 0.2%, 0.5%, 0.5% ಆ ಥರ ಅಡ್ಜಸ್ಟ್ಮೆಂಟ್ಸ್ ಆಗ್ತಾ ಹೋದರೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಯು ವಿಲ್ ಸಿ ದಟ್ ದಿಸ್ ವಿಲ್ ಶಿಫ್ಟ್. ರೈಟ್. ಸೊ ಅಥವಾ ಅದು ಸ್ಟೇಬಲ್ ಆಗೂ ಉಳಿಬೋದು ಇನ್ನು ಮುಂದೆ, ವಿ ನೆವರ್ ನೋ. ರೈಟ್. ಅದು ವೋಟ್ ಯಾವ ಥರ ಆಗಿದೆ ಅಂತ. ಬಟ್ ವಿ ಆರ್ ಕಾನ್ಫಿಡೆಂಟ್ ಬಿಕಾಸ್ ನಾವು ಅಲ್ಲಿ ಕೌಂಟ್ ಆಗ್ತಾ ಇರಬೇಕಾದ್ರೆ ಯಾವ ಕ್ಷೇತ್ರಗಳಲ್ಲಿ ನಮ್ಮ ವೋಟ್ಗಳಿದ್ದಾವೆ ಅನ್ನೋದು ನೋಡಿಕೊಂಡು ನಮ್ಮ ಪಕ್ಷದಿಂದ ಮಾಹಿತಿ ಬರೋದ್ರಲ್ಲಿ ಇನ್ನೂ ತಾಳ್ಮೆಯಿಂದ ಇರಿ, ಸೀಟು ಚೇಂಜ್ ಆಗುತ್ತೆ ಅನ್ನೋದೇ ಒಂದು ನಮಗೆ ಬಂದಿರುವಂಥ ಮಾಹಿತಿ. ಹೀಗಾಗಿ ವಿ ಹ್ಯಾವ್ ದ್ಯಾಟ್ ಕಾನ್ಫಿಡೆನ್ಸ್. ಒಂದೆರಡು ವಿಚಾರಗಳು ಸಂಗಮೇಶ್ ಅವರು ಹೇಳಿದರು. ಆ್ಯಂಡ್ ಇದು ಲಿಮಿಟೆಡ್ ನಾಲೆಜ್, ಬಿಕಾಸ್ ಅವರಂಥ ಪಾಪ ತಿಳ್ಕೊಂಡವ್ರಿಗೆ ಆ ಲಿಮಿಟೆಡ್ ನಾಲೆಜ್ ಇದ್ದಾಗ ಜನರಿಗೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇರಲ್ಲ. ಲೈಕ್ ವುಮೆನ್ ಸೇಫ್ಟಿ ಆರ್ ಲಾ ಆ್ಯಂಡ್ ಆರ್ಡರ್. ರೈಟ್.
ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೆಲ್ಲಿ ಗೌರ್ಮೆಂಟ್ಸ್ ಕಂಟ್ರೋಲ್. ಅದು ಅಲ್ಲಿರೋ ಜನರಿಗೂ ಗೊತ್ತಿದೆ. ಪೊಲೀಸ್ ಡಸ್ ನಾಟ್ ಕಮ್ ಅಂಡರ್ ಡೆಲ್ಲಿ ಗೌರ್ಮೆಂಟ್, ರೈಟ್? ಅದರಿಂದ ಏನಾದ್ರು ಹೊಡೆತ ಬೀಳೋದಿದ್ರೆ ಅದು ಆ್ಯಕ್ಚುಲಿ BJPಗೆ ಬೀಳಬೇಕಿತ್ತು. ಅದು ಹೊಡೆತ ಬೀಳುತ್ತೆ ಅಂತ ಗೊತ್ತಾಗಿ ಅವರು ಲಾಸ್ಟ್ ಮೂಮೆಂಟಲ್ಲಿ 2,500 ಕೊಡ್ತೀವಿ ಅಂತ ಅವ್ರು ಅನೌನ್ಸ್ ಮಾಡ್ತಾ ಇರೋದು. ಮಹಿಳೆಯರು BJP ವಿರುದ್ಧ ಇದ್ದಾರೆ. ಅದು ಯಾಕೆಂದರೆ ಒಂದು BJPಯ ಮಾನಸಿಕತೆ ಏನಿದೆ ಮಹಿಳೆಯರ ವಿರುದ್ಧ, ಅದ್ರ ಜೊತೆಗೆ ಲಾ ಆ್ಯಂಡ್ ಆರ್ಡ್ರಲ್ಲಿ ಕಂಪ್ಲೀಟ್ಲಿ ಫೇಲ್ ಆಗಿದೆ. ಆ್ಯಂಡ್ ಅದಕ್ಕೂ ಕಾರಣ ಅಮಿತ್ ಶಾ ಅವರೇ ಅಂತ ಡೈರೆಕ್ಟ್ಲಿ ಹೇಳ್ಬೋದು, ಬಿಕಾಸ್ ಇಟ್ ಕಮ್ಸ್ ಅಂಡರ್ ಹೋಮ್ ಮಿನಿಸ್ಟರ್. ಸೊ ಸರ್ ಮುಗಿಸ್ಬಿಡ್ತೀನಿ, ನೀವು ಮಾತಾಡಬೇಕಾದ್ರೆ ನಾನು ಇಂಟರಪ್ಟ್ ಮಾಡಿಲ್ಲ. ಸರ್ ನೀವು ಮಾತಾಡಬೇಕಾದ್ರೆ ನಾನು ಇಂಟರಪ್ಟ್ ಮಾಡಿಲ್ಲ, ದಯವಿಟ್ಟು ಮುಗಿಸಕ್ಕೆ. ರಾಂಗ್ ಮೆಸೇಜ್ ಕೊಟ್ಟವ್ರು ನೀವು ಸರ್, ರಾಂಗ್ ಮೆಸೇಜ್ ಕೊಟ್ಟವ್ರು ನೀವು. ಲೆಟ್ ಮಿ ಕಂಪ್ಲೀಟ್. ಸೊ ದಿಸ್ ಇಸ್ ಒನ್ ಪಾಯಿಂಟ್. ದ ಅದರ್ ಪಾಯಿಂಟ್ ಬೀಯಿಂಗ್ ದ್ಯಾಟ್ ಈಗ ಅಲ್ಲಿ ನಾವೇನು ಫ್ರೀ ಬಿ ಅಂತ ಹೇಳ್ತಾರೆ. ಫ್ರೀ ಬಿ ಯಾರು ಕೊಡ್ತಾ ಇಲ್ಲ, ಯಾರು ಅಪ್ಪನ ಮನೆ ಆಸ್ತಿ ಅಲ್ಲ. ರೈಟ್? ನಾವು ಕೊಡ್ತಾ ಇರೋದು ಒಂದು ಸರ್ಕಾರದ ಬದ್ಧತೆ. ಒಂದು ಸರ್ಕಾರ ಯಾಕೆ ರಚನೆ ಆಗುತ್ತೆ? ಜನರೆಲ್ಲ ಕಲೆಕ್ಟಿವ್ ಆಗಿ ಸೇರಿ ನಮಗೆ ಕೆಲವೊಂದಿಷ್ಟು ಕೆಲಸಗಳನ್ನು ನಮ್ಮ ಕಡೆಯಿಂದ ಮಾಡೋಕ್ಕೆ. ಈಗ ನಮ್ಮ ಕಂಪೌಂಡ್ ಒಳಗಿನ ಕೆಲಸ ಮಾಡಿಕೊಡು ಅಂತ ಯಾರು ಗೌರ್ಮೆಂಟಿಗೆ ಬಂದು ಕೇಳ್ತಾರಾ? ಇಲ್ಲ. ಕಂಪೌಂಡಿಂದ ಆಚೆ ಇರೋ ಅಂಥ ಕೆಲಸಗಳನ್ನು ಮಾಡಿಕೊಡಿ ಅಂತ ನಾವು ಅವರಿಗೆ ತೆರಿಗೆ ಕೊಟ್ಟು ಸರ್ಕಾರ ರಚಿಸ್ತೀವಿ. ಇವತ್ತು ಸರ್ಕಾರಗಳ ಹೊಣೆ ಏನಿದೆ ಅದು ಎಲ್ಲ BJP ಹಾಗೂ ಕಾಂಗ್ರೆಸ್ ಸರ್ಕಾರಗಳು ಆ ಹೊಣೆಯಿಂದ ಹಿಂಸರಿತಾ ಇದ್ದಾವೆ, ಆ ಹೊಣೆ ನಿಭಾಯಿಸ್ತಾ ಇಲ್ಲ. ಏನು ಹೊಣೆ? ನಮ್ಮ ಪ್ರಜೆಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡೋದು, ಅವರ ಸ್ತರನ ಮೇಲಕ್ಕೆ ಎತ್ತಕ್ಕೆ ತರೋದು, ಇದು ಸರ್ಕಾರದ ಹೊಣೆ. ರೈಟ್? ಅದರಲ್ಲಿ ಮೂಲಭೂತ ಸೌಕರ್ಯಗಳು ಏನಿದೆ? ಮುಂಚಿನ ಒಂದು ಕಾಲದಲ್ಲಿ ಗಾಳಿ ನೀರು ಅಂತ ಇತ್ತು, ಅಷ್ಟು ಸಿಕ್ಬಿಟ್ರೆ ಸಾಕು ಅನ್ನೋ ಲೆಕ್ಕದಲ್ಲಿ. ಆದರೆ ಇವತ್ತು ಒಂದು ಮನೆ ನಡಿಬೇಕು ಅಂದರೆ ಅಲ್ಲಿ ಒಂದು ಕರೆಂಟ್ ಬೇಕು, ನೀರು ಬೇಕು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು, ಅವರ ಮನೆಯಲ್ಲಿರೋರಿಗೆ ಆರೋಗ್ಯ ವ್ಯವಸ್ಥೆ ಬೇಕು, ಅವರ ಮನೆಯಲ್ಲಿರೋರಿಗೆ ಊಟ ತಿಂಡಿ ಬೇಕು, ಅವರು ಕೆಲಸಕ್ಕಾಗಿ ಹೋಗಬೇಕಾದ್ರೆ ಅದಕ್ಕೆ ಸಾರಿಗೆ ಬೇಕು. ರೈಟ್? ಇದೆಲ್ಲ ಮೂಲಭೂತ ಸೌಕರ್ಯಗಳಲ್ವ ಇವತ್ತಿನ ಕಾಲದಲ್ಲಿ. ರೈಟ್? ದೆಹಲಿ ಅಂತ ಒಂದು ನಗರ ಪ್ರಧಾನವಾದಂಥ ಕ್ಷೇತ್ರದಲ್ಲಿ ಈ ಎಲ್ಲ ಮೂಲ ಸೌಕರ್ಯಗಳನ್ನು ನಾವು ಜನರಿಗೆ ಕೊಟ್ಟು ಅವರ ಸ್ತರ ತಾವು ಹೆಚ್ಚಿಸ್ಕೊಳ್ಳೋಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು, ಅದು ಸರ್ಕಾರದ ಕರ್ತವ್ಯ ಅಲ್ವಾ? ಫ್ರೀ ಬಿ ಏನಿದೆ? ಅವ್ರು ಕೊಟ್ಟಿರುವಂಥ ಟ್ಯಾಕ್ಸ್ ತಾನೇ. ಏನು ಅರವಿಂದ್ ಕೇಜ್ರಿವಾಲ್ ಅವ್ರ ಅಪ್ಪನ ಮನೆ ಅಂತಂದೇನು ಕೊಡ್ತಾ ಇಲ್ವಲ್ಲ? ನೀವು ಕೊಟ್ಟಿರುವಂಥ ತೆರಿಗೆ ಎದಕ್ಕೆ ಬಳಕೆ ಆಗ್ತಾ ಇದೆ? ಜನರ ಬೇಕಾದಂಥ ಕೆಲಸಗಳಿಗೆ ಬಳಕೆ ಆಗ್ತಾ ಇದೆಯಾ, ಅಥವಾ ನಿಮ್ಮ ಟ್ರೆಜರಿಗಳನ್ನು ತುಂಬಿಕೊಳ್ತಾ ಇದ್ದೀರಾ? ಬೇರೆ 22 BJP 22 ರಾಜ್ಯಗಳಿದೆಯಲ್ಲ, ಇವತ್ತು ಡೆಲ್ಲಿಯಲ್ಲಿ ಅನೌನ್ಸ್ ಮಾಡಿದಾರಲ್ಲ, ಆ ಸ್ಕೀಮ್ಗಳನ್ನು ಅಲ್ಯಾಕೆ ಕೊಡ್ತಾ ಇಲ್ಲ? ಯಾಕೆ ಅಂದರೆ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಇಲ್ವಲ್ಲ ಇನ್ನು ಪ್ರಬಲವಾಗಿ ಇವ್ರನ್ನ ಚಾಲೆಂಜ್ ಮಾಡೋಕ್ಕೆ. ಅಲ್ಲೂ ಹೋಗ್ತೀವಿ. ಇವತ್ತು ಡೆಲ್ಲಿಯಲ್ಲಿ ಕೊಡ್ತೀವಿ ಅಂದಿದಾರಲ್ಲ, ಇವತ್ತು ಡೆಲ್ಲಿಯಲ್ಲಿ ಕೊಡ್ತೀವಿ ಅಂದಿದ್ದಾರೆ. ಭಾರತದ ಮೂಲೆಯಲ್ಲೂ ಈ ಸೌಲಭ್ಯಗಳು ಜನರಿಗೆ ಸಿಗಬೇಕು. ಅದ್ರ ಬಗ್ಗೆ ಆಮ್ ಆದ್ಮಿ ಪಾರ್ಟಿ ಡೆಫಿನೆಟ್ಲಿ ಕೆಲಸ ಮಾಡುತ್ತೆ, ನಮ್ಮ ಸರ್ಕಾರ ಇರಲಿ ಇಲ್ಲದೆ ಇರಲಿ. ನೋಡಿ, ಈ ಆಪ್, ಈ ಮಫ್ಲರ್ ಮ್ಯಾನ್, ಕಾಮನ್ ಮ್ಯಾನ್, ಈ ಟ್ಯಾಗ್ಲೈನ್ ಇತ್ತಿಲ್ಲ, ಆ ಟ್ಯಾಗ್ಲೈನಿಂದ ಮೋಸ್ಟ್ಲಿ ಆ ಟ್ಯಾಗ್ಲೈನ್ ಕಳಿಸಿ ಬೆತ್ತಲಾಗೋ ಸಮಯ ಬಂದಿದೆ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಪ್ರತಿಯೊಂದು ವಿಷಯದಲ್ಲೂ ಸೆಂಟ್ರಲ್ ಗೌರ್ಮೆಂಟ್ನ ಟಾರ್ಗೆಟ್ ಮಾಡಿ ಮಾಡಿ ತೋರಿಸುವಂಥದ್ದು, ನೀವು ಅವ್ರ ಸಹಕಾರ ಕೊಡ್ತಾ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಪ್ರತಿಯೊಂದು ಇದಕ್ಕೂ ವಿರೋಧ ಮಾಡ್ತಾ ಇದೆ. ಹಾಗಾದರೆ ಎಷ್ಟು ಸೆಂಟ್ರಲ್ ಗೌರ್ಮೆಂಟ್ನ ಪ್ರಾಜೆಕ್ಟ್ಸ್ನ ನೀವು ಇಂಪ್ಲಿಮೆಂಟ್ ಮಾಡಿದಿರಿ ಅದನ್ನು ಕೂಡ ವಿಮರ್ಶೆ ಮಾಡಬೇಕಲ್ಲ ನೀವು. ಎಷ್ಟು ಜಲಜೀವನ್ ಮಿಷನ್ ಇಡೀ ಅದರ ನೀವು ಟ್ರ್ಯಾಕ್ ರೆಕಾರ್ಡ್ ತೊಗೊಂಡಾಗ ಬೇರೆ ಸ್ಟೇಟಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಡೆಲ್ಲಿನಲ್ಲಿ ಯಾಕಾಗಿಲ್ಲ? ಆಯುಷ್ಮಾನ್ ಭಾರತ್ ಸ್ಕೀಮ್ನ ಇಂಪ್ಲಿಮೆಂಟೇಷನ್ ಡೆಲ್ಲಿ ಸರ್ಕಾರದಲ್ಲಿ ಎಷ್ಟಾಗಿದೆ? ನೀವು ಎಲ್ಲ ಒಂದು ಕಡೆ ನೀವು ಬರೀ ಈ ಒಂದು ಚಾಳಿ ಇದೆಯಲ್ಲ, ಅಂದರೆ ನಾನು ಮಾತ್ರ ಬಹಳ ಟ್ರಾನ್ಸ್ಪರೆಂಟು, ನಾನು ಮಾತ್ರ ಕಾಮನ್ ಮ್ಯಾನು, ಇನ್ನು ಉಳಿದವರೆಲ್ಲ ಈ ಪ್ರೊಜೆಕ್ಷನ್ ಮಾಡ್ಕೊಂಡು ಬಂದಿದ್ರಲ್ಲ, ಅದ್ರ ವಿರುದ್ಧವಾಗಿ ಜನ ಬೇಸತ್ತಿದ್ದಾರೆ. ನೀವು ಹೇಳೋದೆಲ್ಲ ಸರಿ ಅಂತೇಳಿ ನಂಬೋ ಸ್ಥಿತಿಯಲ್ಲಿ ಜನ ಇಲ್ಲ. ಹಾಗಾಗಿ ಅದರ ಒಂದು ಲೇಟೆಸ್ಟ್ ನಿಮಗೆ ರಿಸಲ್ಟ್ ಕಾಣಿಸ್ತಾ ಇರೋದು ಎದುರುಗಡೆನೇ ಇದೆ ಫಲಿತಾಂಶ. ನೀವು ಮತ್ತೆ ಪ್ರತಿ ಸರಿನೂ ವೋಟ್ ಶೇರ್ ನೀವು ಕಳೆದ ಬಾರಿ ಚುನಾವಣೆಯನ್ನು ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ BJP 8 ಸೀಟಲ್ಲಿತ್ತು, ಇವತ್ತು ಯಾವ ಸಂಖ್ಯೆಯಲ್ಲಿದೆ? ಹಾಗಾಗಿ ಇಟ್ ಇಸ್ ಕ್ಲಿಯರ್ಲಿ ಇಂಡಿಕೇಟಿಂಗ್ ದಟ್ ದೆಹಲಿಯ ಜನ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ದಾರೆ. ಆಪ್ನ ಹತಾಶೆಯ ಫಲಿತಾಂಶ ಇದು ನೇರವಾಗಿ ಎದ್ದು ಕಾಣಿಸ್ತಾ ಇದೆ. ಒಪ್ಕೊಳ್ಳೋ ಮಾನಸಿಕತೆ ಅಲ್ಲ, ಇದನ್ನ ಒಪ್ಕೊಳ್ಳೋ ಮಾನಸಿಕತೆ ಇರಲಿ. ಇಲ್ಲ, ಅದು ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗ್ಬೋದು ರಿಸಲ್ಟ್ ಬರೋದಕ್ಕೆ. ಆದ್ರೆ
ಬಹಳ ಕ್ರಿಸ್ಟಲ್ ಕ್ಲಿಯರ್ ಬಹಳ ಕ್ರಿಸ್ಟಲ್ ಕ್ಲಿಯರ್ ಇದೆ. ಸೊ ನಾನು ಈ ಒಂದೇನು ನೋಷನ್ ಇದೆಯಲ್ಲ ಸ್ಕೀಮ್ಗಳಿಂದ ರಿಸಲ್ಟು ಅಥವಾ ರಿಸಲ್ಟ್ ಇಂದ ಸ್ಕೀಮು ಕೈಂಡ್ ಆಫ್ ಅ ಥಿಂಗ್, ಆ ನೋಷನಿಂದ ಆಚೆ ಬರಬೇಕು ಅಂತ ನಾನು ಸಂಗಮೇಶ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಪ್ರತಿ ಇಂಡಿಯಾದಲ್ಲಿ ಎಲ್ಲ ಇರುವಂಥ ಯಾಕೆ ಅಂತ ಅಂದರೆ ಈಗ ಆ ಸ್ಕೀಮ್ಗಳನ್ನೇ ನಾವು ಅಳ್ಗಳದ್ ಬಿಟ್ರೆ ಜನರಿಗೆ ಬೇಕಾದಂಥ ಒಂದು ಒಳ್ಳೆ ಏನು ಸಿಗಬೇಕು ವ್ಯವಸ್ಥೆ, ಆ ವ್ಯವಸ್ಥೆ ಸಿಗಲ್ಲ. ಯಾಕೆ ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂತ ಅಂದರು. ದೆಹಲಿ ಇರೋದು ನಗರ ಪ್ರಧಾನವಾದಂಥ ರಾಜ್ಯ, ರೈಟ್? ಆಯುಷ್ಮಾನ್ ಸ್ಕೀಮಲ್ಲಿ ನಿಮಗೆ ಬೈಕ್ ಇದ್ದರೆ ಆಯುಷ್ಮಾನ್ ಸ್ಕೀಮ್ ಸಿಗಲ್ಲ, ಫ್ಯಾನ್ ಇದ್ದರೆ ಆಯುಷ್ಮಾನ್ ಸ್ಕೀಮ್ ಸಿಗಲ್ಲ, ನಿಮ್ಮ ಹೆಸರಲ್ಲಿ ಮನೆ ಇದ್ದರೆ ಆಯುಷ್ಮಾನ್ ಸ್ಕೀಮ್ ಸಿಗಲ್ಲ, ನಿಮಗೆ ಹತ್ರ ಒಂದು ಜಾಬ್ ಇದ್ದರೆ ಆಯುಷ್ಮಾನ್ ಸ್ಕೀಮ್ ಸಿಗಲ್ಲ, ನಿಮ್ಮದು ಫ್ಯಾಮಿಲಿ ಇನ್ಕಮ್ 11,000ಕ್ಕಿಂತ ಜಾಸ್ತಿ ಇದ್ದರೆ ನಿಮಗೆ ಆಯುಷ್ಮಾನ್ ಸ್ಕೀಮ್ ಸಿಗಲ್ಲ. ಡೆಲ್ಲಿಯಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಅಂತರು? ಅದಕ್ಕೆ ನಾವು ಯಾವುದೇ ಮತ್ತೆ ಅದರಲ್ಲಿ ಸಿಗೋದು ನಿಮಗೆ 5 ಲಕ್ಷ ಮಾತ್ರ. ಒಂದು ನಿಮಿಷ ನಾನು ಡೆಲ್ಲಿ ವಾಸ ಮಾಡ್ತಿರೋದು. ಅಲ್ಲಿ ರೇಖೆಗಿಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಬಹಳ ದೊಡ್ಡ ಸಂಖ್ಯೆಯ ಜನ ಅಲ್ಲಿ ವಾಸಿಸಿದ್ದಾರೆ, ರೈಟ್? ಬೈಕ್ ಬಿಡಿ, ಅಲ್ಲ ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಗಿಂತನೂ ಕೆಳಗಡೆ ಇರ್ತಕ್ಕಂಥ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ದಾರೆ. ಹಾಗಾಗಿ ಆಯುಷ್ಮಾನ್ ಭಾರತ್, ಜಲ್ ಜೀವನ್ ಮಿಷನ್, ಪ್ರತಿಯೊಂದು ಸರ್ಕಾರದ ಸ್ಕೀಮ್ಗಳು ಬಹಳ ಇಂಪಾರ್ಟೆಂಟ್. ನೀವು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅಕ್ಕಿ ಇರಬಹುದು, ಅದು ಕೂಡ ಅವರಿಗೆ ಬಹಳ ಮ್ಯಾಟರ್ ಆಗುತ್ತೆ. ಸ್ಕೀಮ್ ಕಳಪೆ ಆದಂತ ಸ್ಕೀಮು, ನೀವು ಅದನ್ನ ಸಪೋರ್ಟ್ ಮಾಡ್ತಾ ಇದ್ರೆ ಐ ವುಡ್ ಸೇ ಇಟ್ ಈಸ್ ಪುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಸ್ಕೀಮ್, ರೈಟ್? ನೀವು ದೆಹಲಿಯಲ್ಲಿ ಎಷ್ಟೇ ಜನ ಇರಲಿ, ಆದರೆ ನಾವೇನು ಕೊಡ್ತಾ ಇದೀವಿ ಇನ್ ಕಂಪ್ಯಾರಿಸನ್ ಟು ದಟ್ ಅದನ್ನು ಯೋಚನೆ ಮಾಡಿ. ಆಯುಷ್ಮಾನ್ ಭಾರತಲ್ಲಿ ನಿಮಗೆ 5 ಲಕ್ಷ ಲಿಮಿಟ್ ಇದೆ ವಿತ್ ಆಲ್ ದಿಸ್ ಕಂಡೀಷನ್ಸ್, ರೈಟ್? ನಾವು ಕೊಡ್ತಾ ಇರುವಂಥ ಸಂಜೀವಿನಿ ಸ್ಕೀಮು ನೋ ಕಂಡೀಷನ್ಸ್. ನೀವು ಏನು BPL ಕಾರ್ಡು, APL ಕಾರ್ಡು, ನೀವು ಶ್ರೀಮಂತರು ಬಡವರು ಏನೇ ಇರಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮಗೆ ಟ್ರೀಟ್ಮೆಂಟ್ ಆದರೆ ಕಂಪ್ಲೀಟ್ಲಿ ಫ್ರೀ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಆಗದೇ ಇದ್ದರೆ ಎಂಪವರ್ಡ್ ಪ್ರೈವೇಟ್ ಹಾಸ್ಪಿಟಲ್ಸ್ ಇದ್ದಾವೆ, ನೀವು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ, ಅದು ಲಕ್ಷ ಆಗಲಿ ಕೋಟಿ ಆಗಲಿ, ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಫ್ರೀ. ಇದು ದೆಹಲಿ ಸರ್ಕಾರ ಆಫರ್ ಮಾಡ್ತಾ ಇದೆ. ನಾವು ಯಾಕೆ ಆಯುಷ್ಮಾನ್ ಭಾರತ್ ಸ್ಕೀಮ್ ತಗೋಬೇಕು? ನೀವು ಇದನ್ನ ಕೊಡಿ, ತಗೊಳ್ತೀವಿ, ನಿಮ್ಮ ಹೆಸರಲ್ಲೇ ತಗೊಳ್ತೀವಿ, ಮೋದಿ ಇನ್ಶೂರೆನ್ಸ್ ಸ್ಕೀಮ್ ಅಂತ ಹೇಳಿ. ಅದರಲ್ಲಿ ನೀವು ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಅನ್ಲಿಮಿಟೆಡ್ ಆಗಿ ನಿಮಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳಿ ನಾವು ಅದೇ ರೀತಿಯಾಗಿ ಅಡ್ವರ್ಟೈಸ್ ಮಾಡ್ತೀವಿ, ಮೋದಿ ಇನ್ಶೂರೆನ್ಸ್ ಸ್ಕೀಮ್ ಪ್ರಕಾರ ನಿಮಗೆ ಕೊಡ್ತಾ ಇದೀವಿ ಅಂತ. ಇಲ್ಲ ಅಂದ್ರೆ ಅದನ್ನ ಯಾಕೆ ಕೊಡೋಣ? ಜಲ್ ಜೀವನ್ ಮಿಷನ್ ಅಂತ ಅಂದ್ರೆ, ಜಲ್ ಜೀವನ್ ಮಿಷನ್ ಇಸ್ ಅ ರೂರಲ್ ವಾಟರ್ ಸಪ್ಲೈ ಸ್ಕೀಮ್. ದೆಹಲಿಯಲ್ಲಿ ಎಷ್ಟು ರೂರಲ್ ಬಾಡಿ ಇದಾವೆ ಆ ಸಪ್ಲೈ ಸ್ಕೀಮ್ ತಗೊಳ್ಳೋಕ್ಕೆ. ಸೊ ವಿ ಆರ್ ರಿಕ್ವೆಸ್ಟಿಂಗ್, ನಿಮಗೆ ಒಂದು ವೀಕ್ಷಕರಿಗೆ ಗೊತ್ತಿರದೇ ಇರ್ಬೋದು, ದೆಹಲಿಯಿಂದ 1,10,000 ಕೋಟಿ ತೆರಿಗೆ ಕಲೆಕ್ಟ್ ಆಗಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅನುದಾನವಾಗಿ ಎಷ್ಟು ಬರುತ್ತೆ ಗೊತ್ತಾ? 396 ಕೋಟಿ, ರೈಟ್? ಸೊ ನೀವು ದೆಹಲಿ ಜನರಿಗೆ ನೀವೇನಾದ್ರು ನಿಜವಾಗ್ಲೂ ಒಳ್ಳೇದು ಮಾಡೋದಾದ್ರೆ ಅದನ್ನ ಮಾಡಿ, ರೈಟ್? ನಿಮ್ಮ ಹೆಸರಲ್ಲೇ ಮಾಡ್ಸೋಣ, ನಮ್ಗೇನು ತೊಂದರೆ ಇಲ್ಲ, ರೈಟ್? ಸಾಕಷ್ಟು ಹೊತ್ತಿನಿಂದ ಇಬ್ರು ಕೂಡ ನ್ಯೂಸ್ ಫಸ್ಟ್ ಸ್ಟುಡಿಯೋದಲ್ಲಿ ಕೂತು ದೆಹಲಿ ಚುನಾವಣೆಯ ಈ ವಿಶ್ಲೇಷಣೆಯಲ್ಲಿ ಭಾಗಿಯಾದ್ರಿ. ರಿಸಲ್ಟ್ ಒಂದು ಹಂತಕ್ಕೆ ನಮಗೆ ಕಾಣಿಸ್ತಾ ಇದೆ, ಬಟ್ ಇನ್ನೂ ಹಲವು ರೌಂಡ್ಸ್ಗಳು ಬಾಕಿ ಇರೋದ್ರಿಂದ ಬದಲಾಗಬಹುದೇನೋ ಅನ್ನುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಬಟ್ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಏನು ವರ್ಕ್ ಆಗಿರಬಹುದು, ಏನು ವರ್ಕ್ ಆಗಿಲ್ಲದೆ ಇರಬಹುದು, ಅದನ್ನ ನಿಮ್ಮ ಪಾಯಿಂಟ್ ಆಫ್ ವ್ಯೂಗಳನ್ನು ನಮ್ಮ ಜನರ ಮುಂದಿಟ್ರಿ. ಥ್ಯಾಂಕ್ ಯು ಫಾರ್ ದ್ಯಾಟ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.